ಆನೇಕಲ್ ಪಟ್ಟಣದ ಮಧ್ಯಾಹ್ನದ ಬಿಸಿಲು ತೀವ್ರವಾಗಿತ್ತು. ಮಹಿಳೆಯೊಬ್ಬಳು ಹೊಟ್ಟೆ ನೋವಿನಿಂದ ಬಳಲುತ್ತಾ ಪತಿಯ ಕೈ ಹಿಡಿದು ಖಾಸಗಿ ಸ್ಕ್ಯಾನಿಂಗ್ ಸೆಂಟರ್ಗೆ ಬಂದಳು. ಹೆಸರು ಸುನಂದಾ. ಅವಳು ವೈದ್ಯಕೀಯ ಸಹಾಯಕ್ಕಾಗಿ ಬಂದಿದ್ದಳು. ಆದರೆ ಅಲ್ಲಿ ಎದುರಾಗಿದ್ದು ವೈದ್ಯನ ವೇಷದ ವಿಕೃತಿಯೊಂದೇ. ಸ್ಪಷ್ಟ ಬೆಳಕಿನ ಕೊಠಡಿಯಲ್ಲಿ ವೈದ್ಯಕೀಯ ಉಪಕರಣಗಳ ಮಧ್ಯೆ ಕುಳಿತಿದ್ದನು ಜಯಕುಮಾರ್, ರೇಡಿಯಾಲಜಿಸ್ಟ್. ಬಾಹ್ಯವಾಗಿ ವರ್ತಿಸುತ್ತಿದ್ದರೂ ಅವನ ಕಣ್ಣುಗಳಲ್ಲಿ ಕಾಣಿಸಿಕೊಂಡಿತ್ತು ವಿಚಿತ್ರ ಕುತೂಹಲ. ಸ್ವಲ್ಪ ತಾಳು, ಪರೀಕ್ಷೆ ಬೇಗ ಮುಗಿಯಿತು ಎಂದು ಹೇಳುತ್ತಾ ಅವನು ಸ್ಕ್ಯಾನಿಂಗ್ ಯಂತ್ರವನ್ನು ಆನ್ ಮಾಡಿದ. ಆದರೆ ಕೆಲ ಕ್ಷಣಗಳ ಬಳಿಕ ವೈದ್ಯಕೀಯ ಪರದಿ ಮೀರಿ ಅವನ ಕೈ ಸುನಂದಾಳ ದೇಹದ ಖಾಸಗಿ ಭಾಗಗಳನ್ನು ಮುಟ್ಟಿತ್ತು. ಆಘಾತಗೊಂಡ ಸುನಂದಾ ಹಿಂದಕ್ಕೆ ಸರಿಯಲು ಯತ್ನಿಸಿದಳು. ಆದರೆ ಜಯಕುಮಾರ್ ಧಮಕಿ ಹಾಕಿದ. ಈ ವಿಷಯ ಯಾರಿಗೂ ಹೇಳಬೇಡ, ಇಲ್ಲದಿದ್ದರೆ ನಿನ್ನನ್ನು ನಿನ್ನ ಪತಿಯನ್ನು ನೋಡಿಕೊಳ್ಳುತ್ತೇನೆ ಎಂದು ಧಮಕಿಯನ್ನ ಹಾಕಿದ. ಅವಳ ಹೃದಯದಲ್ಲಿ ಭಯ ಮತ್ತು ಕೋಪದ ಮಿಶ್ರ ಅಲೆಗಳು ಎದ್ದವು. ಆದರೆ ಸುನಂದಾ ಶಾಂತವಾಗಿರಲಿಲ್ಲ. ಧೈರ್ಯವನ್ನ ಆಕೆ ತೋರಿದಳು. ಅವಳ ಮೊಬೈಲ್ ಕ್ಯಾಮೆರಾವನ್ನ ಸಕ್ರಿಯಗೊಳಿಸಿ ಘಟನೆಯ ದೃಶ್ಯವನ್ನ ರೆಕಾರ್ಡ್ ಮಾಡಿದಳು. ಆ ವಿಡಿಯೋವೇ ನಂತರ ಆನೇಕಲ್ ಪಟ್ಟಣವನ್ನು ನಡುಗಿಸಿತು. ಸುನಂದಾ ಪೊಲೀಸರಿಗೆ ದೂರು ನೀಡಿದಳು. ಆದರೆ ಅಚ್ಚರಿಯ ವಿಷಯ, ಆರೋಪಿಯನ್ನು ಬಂಧಿಸದೆ ವಿಚಾರಣೆ ಬಳಿಕ ಬಿಡುಗಡೆ ಮಾಡಲಾಗಿದೆ ಎಂಬ ಸುದ್ದಿ ಹರಡಿತ್ತು. ಮಹಿಳಾ ಸಂಘಟನೆಗಳು ಬೀದಿಗಿಳಿದವು. ವೈದ್ಯಕೀಯ ಸ್ಥಳದಲ್ಲಿಯೇ ಸುರಕ್ಷತೆ ಇಲ್ಲದಿದ್ದರೆ ಮಹಿಳೆ ಎಲ್ಲಿಗೆ ಹೋಗಬೇಕು ಎಂದು ಪ್ರತಿಭಟನೆಯ ಘೋಷಣೆ ಕೇಳಿಸಿತು. ಸುನಂದಾ ಈಗ ಬೆಂಗಳೂರಿನ ರಾಜೀವ್ ಗಾಂಧಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾಳೆ.